ಮಲ್ಲಾಡಿಹಳ್ಳಿ ಊರಿಗೆ ಸ್ವಲ್ಪ ದೂರದಲ್ಲಿರುವ ಒಂದು ದೊಡ್ಡ ಮರದ ಹತ್ತಿರ ಅನಾಮಿಕಾ ರಮೇಶ್ ನಿಂತಿರುತ್ತಾರೆ. ಅನಾಮಿಕಾ, ನನ್ನನ್ನ ಈ ಮರದ ಹತ್ರ ಯಾಕೆ ಕರ್ಕೊಂಡ್ ಬಂದೆ? ಈ ಮರನ ನೋಡ್ತಿದ್ರೆ ನಿಮ್ಗೇನ್ ಅನ್ಸುತ್ತೆ ರೀ? ಮರನೇ ಅನ್ಸುತ್ತೆ. ಅದಲ್ಲ ರೀ, ಈ ಮರದ ಮೇಲೆ ನಾವು ಹುಲ್ಲಿನ ಮನೆ ಕಟ್ಕೋಬೇಕು. ರಮೇಶ್ ಆಶ್ಚರ್ಯದಿಂದ ನೋಡುತ್ತಾನೆ. ಹೌದು ರೀ, ನಾನ್ ಹೇಳಿದ್ದು ನೀವು ಕೇಳಿದ್ದು ಕರೆಕ್ಟೇ. ಈ ಮರದ ಮೇಲೆ ನಾವು ಒಂದು ಹುಲ್ಲಿನ ಚಾವಣಿ ಮನೆ ಕಟ್ಕೊಳ್ಳೋಣ. ತಡ ಮಾಡದೆ ಮನೆ ಕೆಲಸ ಶುರು ಮಾಡಬೇಕು. ನಾವು ಊರಲ್ಲಿ ಇರ್ತಾ ಇರೋ ಮನೇನ ಏನ್ ಮಾಡೋಣ ಮತ್ತೆ? ಆ ಮನೆ ಅಲ್ಲೇ ಇರುತ್ತೆ, ಈ ಮನೆ ಇಲ್ಲಿರುತ್ತೆ. ನನಗೆ 2 ಮನೆ ಬೇಡ ಅನಾಮಿಕಾ, ಇರೋ ಮನೆ ಸಾಕು. ಬಾ ಹೋಗೋಣ. ನನ್ ಮಾತು ಕೇಳ್ರಿ, ಈ ಮಳೆಗಾಲ, ಅದ್ರಲ್ಲೂ ನಮ್ಮನೆ ಬಹಳ ಕೆಳಗಿನ ಪ್ರಾಂತ್ಯದಲ್ಲಿದೆ. ಖಚಿತವಾಗಿ ನೆರೆ ಬರುತ್ತೆ, ಊರೆಲ್ಲ ಮುಳುಗಿ ಹೋಗುತ್ತೆ. ಆಗ ನಾವ್ ಎಲ್ಲಿರ್ಬೇಕು ಹೇಳಿ? ನೀನ್ ಎಷ್ಟು ಹೇಳಿದ್ರು ನಾನ್ ಕೇಳಲ್ಲ ಅನಾಮಿಕಾ, ಮನೆಗೆ ಹೋಗೋಣ ಬಾ ಎಂದು ರಮೇಶ್ ಅನಾಮಿಕಾ ಹೇಳಿದ್ದನ್ನು ಕೇಳಿಸಿಕೊಳ್ಳದೆ ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರ್ತಾನೆ. ಅನಾಮಿಕಾ ಇಷ್ಟದಿಂದ ಅವನ ಹಿಂದೆ ನಡೆಯುತ್ತಾ ತನ್ನಲ್ಲಿ ತಾನು ಮಾವಂಗೆ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ, ಸಹಾಯ ಮಾಡ್ತಾರೆ ಅಂದುಕೊಳ್ಳುತ್ತಾ ಹೋಗುತ್ತಾಳೆ. ಮನೆಯ ಜಗಲಿ ಮೇಲೆ ಕೂತ್ಕೊಂಡಿರುವಾಗ ಶಾರದಾ ಪ್ರಸಾದನ ಹತ್ರಕ್ಕೆ ಬರ್ತಾಳೆ. ಏನಯ್ಯ? ಹೇಳ್ ಶಾರದಾ. ಹುಲ್ಲಿನ ಮನೆ ಬಗ್ಗೆ ಸೊಸೆ ಏನಾದ್ರೂ ಹೇಳದ್ಲಾ? ಹುಲ್ಲಿನ ಮನೆನ? ಅದೆಲ್ಲಿ ಶಾರದಾ? ಆದ್ರೂ ಆ ಮನೆ ಬಗ್ಗೆ ಸೊಸೆ ನನ್ನ ಹತ್ರ ಏನ್ ಹೇಳ್ಬೇಕು ಅಂದಿದ್ದಾಳೆ? ಈ ಮಳೆಗಾಲದಲ್ಲಿಯೇ ಪ್ರವಾಹ ಬರುತ್ತೆ ಅಂತ ಭಯ ಪಡ್ತಾ ಇದ್ದಾಳೆ. ಅದಕ್ಕೆ ಊರಿಗೆ ಸ್ವಲ್ಪ ದೂರದಲ್ಲಿರುವ ದೊಡ್ಡ ಮರದ ಮೇಲೆ ಹುಲ್ಲಿನ ಮನೆ ಕಟ್ಕೊಳ್ಳೋಣ ಅಂತ ಇದ್ದಾಳೆ. ನಮ್ಮ ಸೊಸೆ ಆಲೋಚನೆ ಚೆನ್ನಾಗಿದೆಯಲ್ಲ ಶಾರದಾ. ಪ್ರವಾಹದ ಸಂಗತಿ ಯಾರಿಗೂ ಮೊದಲೇ ಗೊತ್ತಿರಲ್ಲ, ನಮ್ಮ ಜಾಗೃತಿಯಲ್ಲಿರೋದು ನಮ್ಗೆ ಒಳ್ಳೇದು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ರಮೇಶ್ ಮನೆಗೆ ಬರುತ್ತಾರೆ. ಮಾವಯ್ಯ, ನಾನ್ ಹೇಳೋದೊಂದ್ಸಲ ಕೇಳಿ. ಹೇಳಮ್ಮ. ನಮ್ಮ ಊರು ಕೆಳಗಿನ ಪ್ರಾಂತ್ಯದಲ್ಲಿ ಇದೆಯಲ್ಲ ಮಾವಯ್ಯ, ಹೋದ ವರ್ಷದಲ್ಲಿ ಕೂಡ ನೀರು ಮನೆಯೊಳಗೆ ಬಂದಿತ್ತು. ಈ ಸಲ ಇನ್ನು ಹೆಚ್ಚಾಗಿ ಮಳೆ ಬೀಳುತ್ತೆ ಅಂತ ಎಲ್ರೂ ಅಂತ ಇದ್ದಾರೆ. ಅದಕ್ಕೆ ಮೊದಲೇ ಮರದ ಮೇಲೆ ಒಂದು ಹುಲ್ಲಿನ ಮನೆ ಕಟ್ಕೊಂಡ್ರೆ ಏನಾದ್ರೂ ಪ್ರಮಾದ ಬಂದಾಗ ಅಲ್ಲಿಗೆ ಹೋಗ್ಬಹುದು. ತುಂಬಾ ಒಳ್ಳೆ ಆಲೋಚನೆ ಸೊಸೆ. ಅಪ್ಪ, ಅಂದ್ರೆ ಹುಲ್ಲಿನ ಮನೆ ಕಟ್ಟೋದಕ್ಕೆ ನೀವು ಒಪ್ಕೋತಾ ಇದ್ದೀರಾ? ಹೌದಪ್ಪ, ಮುಂಜಾಗ್ರತೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು. ಮಗು ರಮೇಶ್ ಸೊಸೆ ನಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದಾಳಲ್ಲ. ಮೊನ್ನೆ ಅವಳು ಹೇಳ್ದಾಗ ನಾನು ಕೇಳಿಸ್ಕೊಳ್ದೆ ಬಿಸಾಕದೆ, ಆದ್ರೆ ಈಗ ಸೊಸೆ ಹೇಳಿದ್ದು ನಮ್ಮ ಒಳ್ಳೆದಕ್ಕೆ ಅಲ್ವಾ ಅಂತ ಅನ್ನಿಸ್ತು. ಎಲ್ರೂ ಒಪ್ಪಿಕೊಂಡಿದ್ದರಿಂದ ರಮೇಶ್ ಇನ್ನು ಮಾಡುವುದಕ್ಕೆ ಏನುಲ್ಲದೆ ಮಾತನಾಡದೆ ಹೋಗುತ್ತಾನೆ. ಸರಿ ಅನಾಮಿಕಾ, ನಿನ್ನ ಮಾತೆ ಕೇಳ್ತೀನಿ. ಮರದ ಮೇಲೆ ಹುಲ್ಲಿನ ಮನೆ ಕಟ್ಟೋಣ. ನಿಜವಾಗಿ ಅಂತ ಇದ್ದೀರಾ? ಹೌದು, ನಾಳೆಯಿಂದಲೇ ಕೆಲಸ ಶುರು ಮಾಡೋಣ. ಬಲವಾದ ಬಿದಿರು ಬೊಂಬೆಗಳು, ಹಗ್ಗಗಳು, ಹುಲ್ಲು ತೆಗೆದುಕೊಂಡು ಹೋಗಿ ಹುಲ್ಲಿನ ಚಾವಣಿಯ ಮನೆ ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಕೂಡ ಸಹಾಯ ಮಾಡುತ್ತಾಳೆ. ಶಾರದಾ ಮನೆಯಲ್ಲಿ ಐದು ಎಲ್ಲರಿಗೂ ಊಟ ತಯಾರು ಮಾಡುತ್ತಾಳೆ. ದಿನ ಕಳೆಯುತ್ತದೆ. ಎಲ್ಲರ ಕಷ್ಟದಿಂದ ಮರದ ಮೇಲೆ ಅಂದವಾದ ಹುಲ್ಲಿನ ಮನೆ ತಯಾರಾಗುತ್ತದೆ. ಅದರಲ್ಲಿ ಮಲಗುವುದಕ್ಕೆ ಮಂಚಗಳು, ಅಡುಗೆ ಮಾಡುವುದಕ್ಕೆ ಚಿಕ್ಕ ಸ್ಥಳ ಕೂಡ ಏರ್ಪಾಟು ಮಾಡಿಕೊಳ್ಳುತ್ತಾರೆ. ಶಾರದಾ ಮನೆಯನ್ನು ನೋಡ್ತಾಳೆ. ಎಷ್ಟು ಚೆನ್ನಾಗಿದೆಯೋ ಈ ಮನೆ. ನಿಜವಾಗಿ ನಮ್ಮ ಸೊಸೆ ತುಂಬಾ ಬುದ್ಧಿವಂತ ಕೆಲಸ ಮಾಡಿದಾಳೆ ಶಾರದಾ. ಮೊದಲು ನಾನು ಕೇಳದೆ ಹೋಗಿದ್ದು ತಪ್ಪೇ ಅನಾಮಿಕಾ. ಪರವಾಗಿಲ್ಲ ರೀ, ಆನಂತರ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಕಟ್ಕೊಂಡಿದ್ದೀವಲ್ಲ, ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಒಂದು ದಿನ ರಾತ್ರಿ ಆಕಾಶವೆಲ್ಲ ಕಪ್ಪನೆಯ ಮೇಘಗಳಿಂದ ತುಂಬಿಕೊಳ್ಳುತ್ತದೆ. ಮಿಂಚು ಗುಡುಗುಗಳಿಂದ ಬಹಳ ಮಳೆ ಶುರುವಾಗುತ್ತದೆ. ಮೊದಲು ಸಣ್ಣದಾಗಿ ಶುರುವಾದ ಮಳೆ ಮಾರನೇ ದಿನ ಕೂಡ ನಿಲ್ಲಲಿಲ್ಲ. 3ನೇ ದಿನ ಮತ್ತಷ್ಟು ಉಧೃತವಾಗಿ ಸುರಿಯುತ್ತದೆ. ಊರಿನ ಪಕ್ಕದಲ್ಲಿರುವ ನದಿ ತುಂಬಿ ಹರಿಯುತ್ತದೆ. ನೀರು ನಿಧಾನವಾಗಿ ಊರೊಳಗೆ ಬರಲಿಕ್ಕೆ ಶುರುವಾಗುತ್ತದೆ. ಗ್ರಾಮಸ್ಥರು ಭಯಪಡುತ್ತಾರೆ. ಅಯ್ಯೋ, ನೀರು ಮನೆಯೊಳಗೆ ಬರ್ತಾ ಇದೆ. ಎಲ್ರೂ ಎತ್ತರವಾದ ಜಾಗಕ್ಕೆ ಹೊರಟೋಗಿ. ಸ್ವಲ್ಪ ಸಮಯದಲ್ಲೇ ಮಲ್ಲಾಡಿಹಳ್ಳಿ ಗ್ರಾಮವೆಲ್ಲವೂ ನೀರಿನಿಂದ ತುಂಬಿ ಹೋಗುತ್ತದೆ. ಬಹಳ ಜನ ತಮ್ಮ ಮನೆಗಳನ್ನು ಬಿಟ್ಟು ಓಟ ಕೇಳುತ್ತಾರೆ. ಏನು ಅಂದ್ರೆ ಸೊಸೆ ಹೇಳಿದ್ದು ನಿಜವಾಯ್ತು. ಪ್ರವಾಹದ ನೀರು ಊರೊಳಗೆ ಬಂದ್ಬಿಡ್ತು. ತಡ ಮಾಡದೆ ಎಲ್ರೂ ಹುಲ್ಲಿನ ಮನೆಗೆ ಹೋಗೋಣ ಬನ್ನಿ. ತಕ್ಷಣ ಕುಟುಂಬವೆಲ್ಲ ಅಗತ್ಯವಾದ ಸಾಮಾನನ್ನು ತೆಗೆದುಕೊಂಡು ಮರದ ಮೇಲೆ ಇರುವ ಹುಲ್ಲಿನ ಮನೆಗೆ ಸೇರಿಕೊಳ್ಳುತ್ತಾರೆ. ಮೇಲಿನಿಂದ ನೋಡುತ್ತಾ ಇದ್ದರೆ ಊರೆಲ್ಲ ಸಮುದ್ರದ ಹಾಗೆ ಕಾಣಿಸುತ್ತೆ ಅವರಿಗೆ. ಅನಾಮಿಕಾ, ನಿನ್ನ ಬುದ್ಧಿವಂತಿಕೆಯಿಂದ ನಾವು ಇವತ್ತು ಸುರಕ್ಷಿತವಾಗಿದ್ದೀವಿ. ನಮ್ಮ ಕುಟುಂಬ ಕ್ಷೇಮವಾಗಿರೋದೇ ನಮಗೆ ಬೇಕು. ಆದರೆ ಅದೇ ಸಮಯದಲ್ಲಿ ಮಳೆಯಲ್ಲಿ ನೆನೆಯುತ್ತಾ ಅಪರ್ಣ ಅನ್ನುವ ಮಹಿಳೆ ಆ ಮರದ ಹತ್ರಕ್ಕೆ ಬರ್ತಾಳೆ. ಯಾರಾದ್ರೂ ಇದ್ದೀರಾ? ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ದೀನವಾಗಿ ಕೇಳುತ್ತಾಳೆ. ಮನೆಯೊಳಗಿರುವ ಅನಾಮಿಕಾ ಅವರಿಗೆ ಆ ಗಂಟಲು ಕೇಳಿಸಿತು. ಅತ್ತೆ, ಸಹಾಯಕ್ಕಾಗಿ ಯಾರೋ ಬಂದ ಹಾಗಿದೆ. ಹೌದು ಸೊಸೆ, ನಾನು ಕೂಡ ಕೇಳಿಸ್ತಾ ಇದೆ. ಎಲ್ಲರೂ ಹೊರಗೆ ಬಂದು ಕೆಳಗೆ ನೋಡುತ್ತಾರೆ. ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗಿ ಅಪರ್ಣ ಅನ್ನುವ ಮಹಿಳೆ ಆ ಮರದ ಹತ್ರ ನಿಂತಿರುತ್ತಾಳೆ. ಆಕೆ ಕೈಯಲ್ಲಿ ಒಂದು ಚಿಕ್ಕ ಚೀಲವಿರುತ್ತದೆ. ಮುಖವೆಲ್ಲ ಚಿಂತೆಯಿಂದ ತುಂಬಿರುತ್ತದೆ. ದಯವಿಟ್ಟು ನನ್ನನ್ನು ಕಾಪಾಡಿ, ಪ್ರವಾಹದ ನೀರು ಏರ್ತಾ ಇದೆ. ಎಲ್ಲಿಗೂ ಹೋಗ್ಬೇಕು ಅರ್ಥವಾಗ್ತಾ ಇಲ್ಲ. ಅಯ್ಯೋ ಪಾಪ, ಎಷ್ಟು ಒದ್ದೆಯಾಗಿದ್ದಳು ನೋಡು. ಅಮ್ಮ, ಭಯಪಡಬೇಡ, ನಾವಿದ್ದೀವಲ್ಲ. ತಕ್ಷಣ ರಮೇಶ್ ಏಣಿಯನ್ನು ಕೆಳಗಡೆ ಬೀಳುತ್ತಾನೆ. ಅಕ್ಕ,
ಆ ಏಣಿನ ಗಟ್ಟಿಯಾಗಿ ಹಿಡ್ಕೊಂಡು ನಿಧಾನವಾಗಿ ಮೇಲಕ್ಕೆ ಹತ್ಬಿಡಿ. ಅಪರ್ಣ ಜಾಗೃತಿಯಿಂದ ಏಣಿಯನ್ನು ಹಿಡಿದುಕೊಂಡು ಮರದ ಮೇಲೆ ಇರುವ ಹುಲ್ಲಿನ ಮನೆಗೆ ಸೇರಿಕೊಳ್ಳುತ್ತಾಳೆ. ತುಂಬಾ ಧನ್ಯವಾದಗಳು, ನೀವಿಲ್ದೇ ಇದ್ರೆ ಏನಾಗ್ತಾ ಇದ್ನೋ. ಪರವಾಗಿಲ್ಲ ಅಕ್ಕ, ಮೊದಲು ಒಳಗಡೆಗೆ ಬನ್ನಿ. ಹೀಗೆ ಮಳೆಯಲ್ಲಿ ನಿಂತ್ರೆ ಶೀತವಾಗುತ್ತೆ. ಈಗಲೇ ಪೂರ್ತಿಯಾಗಿ ಒದ್ದೆಯಾಗಿ ಹೋಗಿದ್ದೀರಾ. ಅಪರ್ಣಳ ಜೊತೆ ಸೇರಿ ಎಲ್ಲರೂ ಒಳಗಡೆಗೆ ಹೋಗುತ್ತಾರೆ. ಅನಾಮಿಕಾ ತಕ್ಷಣ ಒಂದು ಒಣ ಟವಲು ಕೊಟ್ಟು ಅಪರ್ಣಂಗೆ ಕೊಡುತ್ತಾಳೆ. ತಗೋ ಅಕ್ಕ, ತಲೆ ಒರೆಸ್ಕೋ, ನಿನಗೀಗ್ಲೇ ಬಿಸಿ ಬಿಸಿ ಚಾಯ್ ಕೊಡ್ತೀನಿ. ನಿಮ್ಮೆಲ್ಲರ ಒಳ್ಳೆಯತನ ನಾನು ಯಾವತ್ತಿಗೂ ಮರೆತು ಹೋಗಲ್ಲ. ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಬಿಸಿ ಬಿಸಿ ಚಾಯ್ ತಂದು ಕೊಡುತ್ತಾಳೆ. ಅಪರ್ಣಳ ಜೊತೆ ಎಲ್ಲರೂ ಬಿಸಿ ಬಿಸಿ ಚಾಯ್ ಕುಡಿಯುತ್ತಾರೆ. ಹೊರಗಡೆ ಮಳೆ ಮತ್ತಷ್ಟು ಉಧೃತವಾಗಿ ಬೀಳಲಿಕ್ಕೆ ಶುರುವಾಗುತ್ತದೆ. ಪ್ರವಾಹದ ನೀರು ಕೂಡ ನಿಧಾನವಾಗಿ ಇರುತ್ತದೆ. ಅಪರ್ಣಳ ಕಣ್ಣಲ್ಲಿ ನೀರು ಬರುತ್ತೆ. ಏನಾಯ್ತಕ್ಕ, ಯಾಕೆ ದುಃಖ ಪಡ್ತಾ ಇದ್ದೀರಾ? ನಿಜ ಹೇಳ್ಬೇಕು ಅಂತಂದ್ರೆ ನಾನು ಈ ಊರಿಗೆ ಸೇರಿದವಳೇ ಅಲ್ಲ. ಕೆಲಸಕ್ಕಾಗಿ ಬಂದೆ. ತಿರುಗಿ ಹೋಗುತ್ತಾ ಇರುವಾಗ ಪ್ರವಾಹದಲ್ಲಿ ಸಿಕ್ಕಾಕೊಂಡೆ. ಇನ್ನು ಬದುಕ್ತೀನೋ ಇಲ್ಲೋ ಅಂತ ಅಂದ್ಕೊಂಡೆ. ಈಗ ಆ ಭಯ ಅಗತ್ಯವಿಲ್ಲಮ್ಮ. ಈ ಮಳೆ ಕಡಿಮೆ ಆಗುವವರೆಗೆ ನೀನು ನನ್ನ ಕುಟುಂಬ ಸಭ್ಯಳು. ನಿಶ್ಚಿಂತವಾಗಿರು. ಏನಂತೀಯ ಶಾರದಾ? ಹೌದು ಅಪರ್ಣ, ಭಯಪಡಬೇಡ. ಎಷ್ಟು ಪ್ರವಾಹ ಬಂದ್ರೆ ಏನು ಆಗಲ್ಲ. ಇಂತಹ ಪ್ರಮಾದ ಬರುತ್ತೆ ಅಂತ ನನ್ನ ಸೊಸೆ ಅನಾಮಿಕಾ ಮುಂಜಾಗ್ರತೆಯಿಂದ ಆಲೋಚಿಸಿ ಹೀಗೆ ಮರದ ಮೇಲೆ ಹುಲ್ಲಿನ ಮನೆ ಕಟ್ಟಿದ್ದಾಳೆ. ಈಗ ನಾವು ಕ್ಷೇಮವಾಗಿದ್ದೀವಿ. ಶಾರದಳ ಮಾತನ್ನು ಕೇಳಿ ಅಪರ್ಣ ಭಾವೋದ್ವೇಗಕ್ಕೆ ಒಳಗಾಗುತ್ತಾಳೆ. ಹೊರಗಡೆ ಮಳೆ ಎಷ್ಟು ಬೀಳುತ್ತಾ ಇದ್ದರೂ ಆ ಚಿಕ್ಕ ಹುಲ್ಲಿನ ಮನೆಯಲ್ಲಿ ಮಾತ್ರ ಆಪಯತ್ವ, ಮಾನವತ್ವ, ಬೆಚ್ಚಗಿನತನ ತುಂಬಿ ಹೋಗುತ್ತದೆ. ನಾನು ನಿಮಗೆ ಪರಕೀಯಳು, ಆದ್ರೂ ನೀವು ಎಷ್ಟೊಂದು ಪ್ರೇಮದಿಂದ ನೋಡ್ಕೊತಾ ಇದ್ದೀರಾ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೆ ಬಂಧುತ್ವ ಅಗತ್ಯವಿಲ್ಲಮ್ಮ. ಹೌದು ಅಕ್ಕ, ಈ ದಿನ ನಿನಗೆ ಕಷ್ಟ ಬಂದಿದೆ, ನಾಳೆ ನಮಗೂ ಬರಬಹುದು. ಮನುಷ್ಯ ಮನುಷ್ಯನಿಗೆ ಜೊತೆಯಾಗಿರ್ಬೇಕು. ಆ ಮಾತನ್ನು ಕೇಳಿದ ಅಪರ್ಣಳ ಮನಸ್ಸು ಕರಗಿ ಹೋಗುತ್ತದೆ. ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಕುಟುಂಬ ಅಂತ ಯಾರೂ ಇಲ್ಲ. ಚಿಕ್ಕಂದಿನಲ್ಲಿ ಅಮ್ಮ ಅಪ್ಪ ಸತ್ತು ಹೋಗಿದ್ದಾರೆ. ಆಗಿನಿಂದ ಕಷ್ಟಪಟ್ಟು ಬದುಕ್ತಾ ಇದ್ದೀನಿ. ಅಯ್ಯೋ ಪಾಪ. ದುಃಖ ಪಡಬೇಡ ತಾಯಿ. ದೇವರು ಎಲ್ರಿಗೂ ಯಾವುದೋ ಒಂದು ರೂಪದಲ್ಲಿ ಆಧಾರವಾಗಿರ್ತಾನೆ. ಹಾಗೆ ಅವರೆಲ್ಲ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಕಸ್ಮಾತ್ ಆಗಿ ಒಂದು ದೊಡ್ಡ ಸಿಡಿಲು ಕೇಳಿಸುತ್ತದೆ. ಎಲ್ರೂ ಮರದ ಮನೆಯಿಂದ ಹೊರಗೆ ಬಂದು ನೋಡುತ್ತಾರೆ. ಸ್ವಲ್ಪ ದೂರದಲ್ಲಿರುವ ಒಂದು ದೊಡ್ಡ ಮರ ಪ್ರವಾಹದ ನೀರಿಗೆ ಬೇರಿನಿಂದ ಕೂಡ ಬಿದ್ದು ಹೋಗುತ್ತದೆ. ನಾವು ಈ ಹುಲ್ಲಿನ ಮನೆ ಕಟ್ಕೊಂಡಿರೋದು ಎಷ್ಟು ಒಳ್ಳೆಯದು ಅಂತ ಈಗ ಅರ್ಥವಾಗ್ತಾ ಇದೆ. ನಿಜನೇ ಅನಾಮಿಕಾ, ನಿನ್ನ ಮಾತು ಆ ದಿನ ಕೇಳದೆ ಇದ್ರೆ ಈಗ ನಾವು ಬಹಳ ಕಷ್ಟ ಪಡ್ತಾ ಇದ್ವಿ. ಆ ರಾತ್ರಿ ಎಲ್ಲ ಮಳೆ ನಿಲ್ಲದೆ ಬೀಳುತ್ತಾನೆ ಇರುತ್ತದೆ. ಆದರೆ ಆ ಹುಲ್ಲಿನ ಮನೆ ಬಲವಾಗಿದ್ದರಿಂದ ಎಲ್ಲರೂ ಸುರಕ್ಷಿತವಾಗಿರುತ್ತಾರೆ. ಮಾರನೇ ದಿನ ಬೆಳಿಗ್ಗೆ, ಅಯ್ಯೋ ಮಳೆ ಇನ್ನೂ ಕಡಿಮೆ ಆಗಿಲ್ಲ. ಆದ್ರೆ ನೀರು ಇನ್ನೂ ಹೆಚ್ಚಾಗ್ತಾ ಇಲ್ಲ ಬಿಡು. ಭವಿಷ್ಯ ಪ್ರವಾಹ ಕಡಿಮೆ ಆಗ್ಲಿಕ್ಕೆ ಶುರುವಾಗಿರಬಹುದು. ಆಗಲೇ ಅಪರ್ಣ ತನ್ನ ಚೀಲದೊಳಗಿಂದ ಒಂದು ಚಿಕ್ಕ ಪೆಟ್ಟಿಗೆ ತೆಗೆಯುತ್ತಾಳೆ. ಅದೇನಕ್ಕ? ಇದರಲ್ಲಿ ನನ್ನ ಜೀವನದ ಉಳಿತಾಯವಿದೆ. ಎಷ್ಟೋ ವರ್ಷ ಕಷ್ಟಪಟ್ಟು ಉಳಿಸಿದ ದುಡ್ಡು. ಇಂತಹ ಪರಿಸ್ಥಿತಿಯಲ್ಲಿ ಅದನ್ನು ಕೂಡ ಕಾಪಾಡ್ಕೊಂಡಿದ್ದೀರಾ? ಹೌದು, ಆದರೆ ಈ ದುಡ್ಡಿಗಿಂತ ನೀವೆಲ್ಲರೂ ನನಗೆ ಮಾಡಿದ ಸಹಾಯ ದೊಡ್ಡದು ಎಂದು ಹೇಳಿ ಅಪರ್ಣ ಆ ಪೆಟ್ಟಿಗೆಯನ್ನು ಅನಾಮಿಕಳ ಕೈಯಲ್ಲಿಡ್ತಾಳೆ. ಅಯ್ಯೋ, ಇದೇನಕ್ಕೆ ಕೊಡ್ತಾ ಇದ್ದೀರಾ? ನಾನು ಕಷ್ಟದಲ್ಲಿರುವಾಗ ಆಶ್ರಯ ಕೊಟ್ಟಿದ್ದೀರಾ, ನನ್ನ ಪ್ರಾಣವನ್ನು ಕಾಪಾಡಿದ್ದೀರಾ. ಇದು ನನ್ನ ಕೃತಜ್ಞತೆ. ಬೇಡಕ್ಕ, ನಾವು ದುಡ್ಡಿಗಾಗಿ ಸಹಾಯ ಮಾಡಿಲ್ಲ. ಹೌದಮ್ಮ, ನಿನ್ನ ದುಡ್ಡು ನೀನೇ ಇಟ್ಕೋ. ಆದರೆ ನಮಗೆ ಬೇಕಾಗಿದ್ದು ನಿನ್ನ ಸಂತೋಷ ಮಾತ್ರನೇ. ಅಪರ್ಣ ಆಶ್ಚರ್ಯದಿಂದ ಅವರನ್ನ ನೋಡ್ತಾಳೆ. ಇಂತಹ ಮನುಷ್ಯರು ಇನ್ನೂ ಇದ್ದಾರಾ ಅಂತ ಅಂದ್ಕೋತಾಳೆ. ನಿಮ್ಮಂತಹ ಒಳ್ಳೆ ಮನಸ್ಸಿರುವವರನ್ನ ನಾನು ಇದುವರೆಗೆ ನೋಡೇ ಇಲ್ಲ. ಈಗ ನೋಡ್ತಾ ಇದ್ದೀರಲ್ಲ ಅತ್ತೆ, ನಾನು ಹೋಗಿ ಎಲ್ಲರಿಗೂ ಅಡಿಗೆ ಮಾಡ್ತೀನಿ. ಸರಿ ಅಮ್ಮ ಸೊಸೆ. ಅನಾಮಿಕಾ ಆ ಮನೆಯಲ್ಲಿ ಏರ್ಪಾಟು ಮಾಡಿಕೊಂಡ ಒಲೆ ಹತ್ತಿರ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ, ಅಪರ್ಣ, ಪ್ರಸಾದ್, ರಮೇಶರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 1 ಗಂಟೆಯ ನಂತರ ಅನಾಮಿಕಾ ಮಾಡಿದ ಘಮ್ ಅನ್ನುವ ಅಡಿಗೆಯಿಂದ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಇನ್ನು ಆಗಿನಿಂದ ಅಪರ್ಣ ಅವರ ಜೊತೆ ಕಲೆತು ಬೆರೆತು ಸಂತೋಷದಿಂದ ಜೀವಿಸುತ್ತಾಳೆ. ಹೊಲದ ಹತ್ತಿರಕ್ಕೆ ಹೋಗಬೇಕು ಎಂದು ಅನಾಮಿಕಾ ಭಾವನ ಕಿಚನ್ ನಲ್ಲಿ ಲಂಚ್ ಬಾಕ್ಸ್ ಕಟ್ತಾ ಇರುವಾಗ ಅತ್ತೆ ಶಾರದಾ ಬರುತ್ತಾಳೆ. ಸೊಸೆ ಅಂದ್ರೆ, ಈ ದಿನ ಹೊಲದ ಹತ್ರಕ್ಕೆ ಒಬ್ರೇ ಹೋಗಿ, ಒಬ್ರು ನನ್ ಜೊತೆ ಟೌನ್ಗೆ ಬನ್ನಿ ಎಂದು ಹೇಳುತ್ತಾಳೆ. ಅನಾಮಿಕಾ ಭಾವನ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಯಾರು ನನ್ ಜೊತೆ ಬರ್ತೀರಾ? ಯಾರು ಹೊಲದ ಹತ್ರ ಹೋಗ್ತೀರಾ? ನಾನು ಹೊಲದ ಹತ್ರ ಹೋಗ್ತೀನಿ ಅತ್ತೆ, ಟೌನ್ಗೆ ಭಾವನನ್ನ ಕರ್ಕೊಂಡೋಗಿ. ಶಾರದಾ ಭಾವನಳನ್ನು ನೋಡುತ್ತಾಳೆ. ಇಲ್ಲ ಅತ್ತೆ, ನಾನು ಟೌನ್ಗೆ ಬರಲ್ಲ, ನಾನೇ ಹೊಲದ ಹತ್ರ ಹೋಗ್ತೀನಿ, ಅಕ್ಕನ್ನ ಟೌನ್ಗೆ ಕರ್ಕೊಂಡೋಗಿ. ಶಾರದಾ ಈಗ ಅನಾಮಿಕಳ ಕಡೆ ನೋಡ್ತಾಳೆ. ಹಾಗಲ್ಲ ಅತ್ತೆ, ತಂಗಿಗೆ ಹೊಲದ ಕೆಲಸದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಮೇಲಾಗಿ ಇಂಟರ್ ಓದಿದ್ದಾಳೆ, ಬುದ್ಧಿವಂತಳು ಕೂಡ. ಟೌನ್ ಅಲ್ಲಿ ಮೋಸ ಮಾಡುವವರು ಇರ್ತಾರೆ ಅಂತ ನೀವೇ ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ರಲ್ಲ, ಅದಕ್ಕೆ ಅಂತ ಭಾವನನ್ನು ಕರ್ಕೊಂಡು ಹೋಗೋದೇ ಒಳ್ಳೇದು ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಭಾವನ ಕೋಪದಿಂದ ಅನಾಮಿಕಳನ್ನು ನೋಡ್ತಾಳೆ.
ಯಾಕೆ ಭಾವನಾ ದೊಡ್ಡ ಸೊಸೆನ ಅಷ್ಟು ಕೋಪದಿಂದ ನೋಡ್ತಾ ಇದ್ಯಾ? ಅನಾಮಿಕಾ ಹೇಳೋದು ಕೂಡ ನಿಜಾನೇ ಅಲ್ವಾ? ನೀನು ಓದ್ಕೊಂಡವಳು, ಮೇಲಾಗಿ ಬುದ್ಧಿವಂತಳು, ನೀನೇ ನನ್ ಜೊತೆ ಟೌನ್ಗೆ ಬರ್ಬೇಕು, ಸರಿನಾ? ಹೋಗಿ ಮುಖ ತೊಳ್ಕೊಂಡು ರೆಡಿಯಾಗು. ಅತ್ತೆ, ನಾನ್ ಹೇಳೋದು ಕೂಡ ಸ್ವಲ್ಪ ಕೇಳಿ. ಅಕ್ಕಂಗೆ ಹೊಲದ ಕೆಲಸವೆಲ್ಲ ಬರುತ್ತೆ. ಯಾವಾಗ್ಲೂ ಹೊಲದ ಕೆಲಸ ಏನ್ ಮಾಡ್ತಾಳೆ ಹೇಳಿ? ಹಾಗೆ ಟೌನ್ಗೆ ಕೂಡ ಹೋದ್ರೆ ಅಲ್ವಾ ಅಕ್ಕಂಗೆ ಕೂಡ ಲೋಕಜ್ಞಾನ ಬರುತ್ತೆ. ಇಲ್ಲ ಅಂದ್ರೆ ಯಾವತ್ತಿಗೂ ಬುದ್ಧಿ ಇಲ್ಲದ ಸೊಸೆ ಹಾಕಿ ಮಿಕ್ಕಿ ಹೋಗ್ತಾಳೆ. ಹಾಗೇನು ಆಗಲ್ಲತ್ತೆ, ಭಾವನಾ ಮಾತನ್ನು ನಂಬೇಡಿ. ಅತ್ತೆ, ನಾನು ನಿಮ್ ಬಗ್ಗೆನೇ ಆಲೋಚಿಸಿ ಹೇಳ್ತಾ ಇದ್ದೀನಿ. ಏನು ಶಾರದಾಳ ಏನೋ ದೊಡ್ಡ ಸೊಸೆನ ಮೊದ್ದು ಸೊಸೆ ಹಾಗೆ ಚಿಕ್ಕ ಸೊಸೆನ ಚಾಲಾಕಿಯಾಗಿ ತಯಾರು ಮಾಡ್ತಾಳೆ ಅಂತ ಬಾಯಿಗೆ ಬಂದ ಮಾತಂತಾರೆ. ಅದನ್ನು ಕೇಳಿ ನಾನು ತಡಿಲಾರೆ ಅತ್ತೆ. ನೀನ್ ಹೇಳೋದು ಕೂಡ ನಿಜಾನೇ ಚಿಕ್ಕ ಸೊಸೆ. ಅನಾಮಿಕಾ, ಇನ್ನೇನು ನೀನು ಮಾತನಾಡದೆ ಟೌನ್ಗೆ ಹೋಗ್ತಾ ಇದೀವಿ, ಬಾ ಇಬ್ರು ಸೇರಿ. ಹೊಲದ ಹತ್ರಕ್ಕೆ ಭಾವನ ಹೋಗ್ತಾಳೆ. ರಮೇಶ್ಗೆ ಅನ್ನ ಕೂಡ ಭಾವನನೇ ತಗೊಂಡ್ ಹೋಗ್ತಾಳೆ. ಏನೇ ಚಿಕ್ಕ ಸೊಸೆ, ದೊಡ್ಡವನಿಗೆ ಕೂಡ ಅನ್ನ ಡಬ್ಬ ತಗೊಂಡ್ ಹೋಗು ಮತ್ತೆ, ಸರಿನಾ? ಅಯ್ಯೋ ಅತ್ತೆ, ಭಾವನವ್ರಿಗೆ ಅನ್ನ ತಗೊಂಡ್ ಹೋಗು ಅಂತ ನೀವು ನನಗೆ ಅಷ್ಟೆಲ್ಲ ಹೇಳ್ಬೇಕಾ ಹೇಳಿ? ಅವ್ರ ಜೊತೆ ಭಾವನಿಗೆ ಕೂಡ ನಾನೇ ಅನ್ನ ತಗೊಂಡ್ ಹೋಗ್ತೀನಿ. ನೀವು ಅನಾಮಿಕಾ ಅಕ್ಕ ಸೇರಿ ಜಾಗ್ರತೆಯಾಗಿ ಟೌನ್ಗೆ ಹೋಗ್ ಬನ್ನಿ, ಸರಿನಾ ಅಕ್ಕ? ಎಂದು ಸಂತೋಷದಿಂದ ಅನಾಮಿಕಳನ್ನು ನೋಡುತ್ತಾಳೆ. ಅನಾಮಿಕಾ ಮಾತ್ರ ಗುರಾಯಿಸ್ಕೊಂಡು ಭಾವನಳನ್ನು ನೋಡ್ತಾಳೆ. ಹೋಗು ಅನಾಮಿಕಾ, ಮಕ ತೊಳಿ ಹೋಗು. ಅತ್ತೆ, ಅನಾಮಿಕಾ ಏನೋ ಹೇಳಬೇಕು ಎಂದು ಪ್ರಯತ್ನ ಮಾಡುತ್ತಾ ಇರುವಾಗ ಕಿಚನ್ ಬಾಗಿಲ ಹತ್ರಕ್ಕೆ ಪ್ರಸಾದ್ ಬರ್ತಾನೆ. ಶಾರದಾ, ನಮ್ಮಿಬ್ಬರು ಸೊಸೆಯರು ಹೊಲದ ಕೆಲ್ಸನೇ ಮಾಡ್ಬೇಕು ಅಂತ ಅಷ್ಟೆಲ್ಲ ಒದ್ದಾಡ್ತಾ ಇದ್ರೆ ನನಗೆ ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗುತ್ತಮ್ಮ. ಬಾ, ನಿನ್ ಜೊತೆ ಟೌನ್ಗೆ ನಾನ್ ಬರ್ತೀನಿ. ಸೊಸೆಯರಿಗಿಂತ ನಾನೇ ಬಹಳ ಬುದ್ಧಿವಂತ. ಯಾರು ನಮ್ಮನ್ನು ಮೋಸ ಮಾಡದ ಹಾಗೆ ನಾನ್ ನೋಡ್ಕೋತೀನಿ ಎಂದು ಪ್ರಸಾದ್ ಹೇಳುತ್ತಾನೆ. ಇನ್ನು ಅನಾಮಿಕಾ ಭಾವನ ಆನಂದದಿಂದ ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾರೆ. ಕ್ಷಣ ಕೂಡ ತಡ ಮಾಡದ ಹಾಗೆ ಟಿಫಿನ್ ಡಬ್ಬಗಳನ್ನು ಹಿಡಿದುಕೊಂಡು ಮನೆಯಿಂದ ಹೊರಡುತ್ತಾರೆ. ಶಾರದಾ ಪ್ರಸಾದರು ಮನೆಗೆ ಬೀಗ ಹಾಕಿ ಟೌನ್ಗೆ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಅನಾಮಿಕಾ ಭಾವನ ಹೊಲದ ದಡದಲ್ಲಿರುವ ಮರದ ಹತ್ರ ಬರ್ತಾರೆ. ರಮೇಶ್, ವಿನೋದ್ ಹೊಲದ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ, ಏನಯ್ಯ ನೀನು ನನ್ ಜೊತೆ ಬರ್ತೀಯಾ ಇಲ್ಲ ಅಂದ್ರೆ ಆ ಸುಬ್ಬಯ್ಯ ಮಾವನ ಮನೆಗೆ ಹೋಗ್ತೀಯಾ? ಪ್ರಸಾದ್ ಅಯೋಮಯದಿಂದ ನೋಡ್ತಾ, ನಾನ್ ಬರೋದು ಹೋಗೋದು ಪಕ್ಕದಲ್ಲಿಡು ಶಾರದಾ, ಇಷ್ಟಕ್ಕೂ ನೀನೆಲ್ಲಿಗೆ ಹೋಗ್ತಾ ಇದೀಯೋ ಮೊದ್ಲು ಅದು ಹೇಳು ಎಂದು ಕೇಳುತ್ತಾನೆ. ನಾನು ನಮ್ಮ ಹೊಲದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಮಕ್ಕಳು ಸೊಸೆಯರು ಹೋಗಿದ್ದಾರಲ್ಲ, ಇನ್ನು ನೀನ್ ಹೋಗಿ ಏನ್ ಮಾಡ್ತಿ ಶಾರದಾ? ಏನೋ ಒಂದು ಮಾಡ್ತೀನಿ ಬಿಡಿ. ಈಗ ತಾವು ಹೊಲದ ಹತ್ರಕ್ಕೆ ಬರ್ತೀರಾ ಇಲ್ವಾ ಮೊದ್ಲು ನನಗದ್ ಹೇಳಿ. ನೀನು ಹೊಲದ ಹತ್ರಕ್ಕೆ ಏನಕ್ಕೆ ಹೋಗ್ತಾ ಇದೀಯ ನನ್ಗೆ ಗೊತ್ತು ಶಾರದಾ. ಗೊತ್ತಿದೆ ಅಲ್ಲ, ಹೊಲದ ಹತ್ರಕ್ಕೆ ನೀವು ಬರ್ತೀರಾ ಇಲ್ವಾ? ನಾನ್ ಬರಲ್ಲ ಶಾರದಾ, ಸುಬ್ಬಯ್ಯನ ಮನೆಗೆ ಹೋಗ್ತೀನಿ. ಆದ್ರೂ ದಿನದ್ದು ಹೊಲದ ಕೆಲ್ಸ ಹೋಗ್ತಾ ಇರೋ ನಮ್ಮ ಸೊಸೆಯರ ಮೇಲೆ ನಿನಗೇನಕ್ಕೆ ಅಷ್ಟು ಅನುಮಾನವಾಗುತ್ತೋ ನಂಗರ್ಥವಾಗ್ತಿಲ್ಲ. ಒಂದು ತಿಂಗಳ ಹಿಂದಿನವರೆಗೂ ಮನೆ ಕೆಲಸ ಅಡುಗೆ ಕೆಲಸ ಮಾಡು ಅಂತಂದ್ರೆ ನಮ್ಮ ಸೊಸೆಯರು ಎಷ್ಟೋ ಕಷ್ಟಪಡ್ತಾ ಇದ್ರು. ಈಗ್ಲೇ ಮಾಡ್ಬೇಕಾತ್ತೆ, 1 ಗಂಟೆ ನಂತರ ಮಾಡ್ತೀವಿ ಅಂತ ಕೆಲಸವೆಲ್ಲ ವಾಯ್ದ ಮೇಲೆ ವಾಯ್ದ ಹಾಕೋತಾ ಇದ್ರು. ಅಂತಹ ಸೊಸೆಯರು ದಿನವೂ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನನಗೇನಕ್ಕೋ ನಂಬಕ್ ಆಗ್ತಾ ಇಲ್ಲ ರೀ. ಅಂದ್ರೆ ಈಗ ನೀನು ಹೊಲಕ್ಕೆ ಹೋಗಿ ಸೊಸೆಯರು ಈಗ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೋ, ನಿಜಕ್ಕೂ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ ನೋಡ್ತೀನಿ ಅಂತೀಯ, ಅಷ್ಟೇನಾ? ಅಷ್ಟೇ ಅಲ್ವಾ ಮತ್ತೆ, ಸೊಸೆಯರು ಅಲ್ಲಿ ಹೋಗಿ ಕೆಲಸ ಮಾಡದೆ ಮಲ್ಕೋತಾ ಇದ್ದಾರೆ ಅಂತ ನಿಂಗ ಅನುಮಾನ, ಅಷ್ಟೇನಾ? ಶಾರದಂಗೆ ಏನೋ ಮಾತನಾಡಲಿಲ್ಲ. ಸರಿ ಶಾರದಾ, ನಿನ್ನ ಸಂತೋಷನ ನಾನೇನಕ್ಕೆ ಬೇಡ ಅಂತೀನಿ ಹೇಳು. ಹೊಲದ ಹತ್ರಕ್ಕೆ ಹೋಗಿ ನೋಡು. ನಾನು ಮಾತ್ರ ಬರಲ್ಲ, ನಾನ್ ಮನೆ ಹತ್ರನೇ ಇರ್ತೀನಿ. ತಾವು ಮನೆ ಹತ್ರನೇ ಇದ್ರೆ ಏನ್ ನಡೆಯುತ್ತೋ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ಸುಬ್ಬಯ್ಯ ಮಾವನ ಮನೆಗೆ ಹೋಗಿ, ನಿಮ್ಮ ಸ್ನೇಹಿತರೆಲ್ಲ ಅಲ್ಲಿಗೆ ಬರ್ತಾರೆ, ನೀವು ಅಲ್ಲೇ ಸರಿ ಮಾತಾಡ್ಕೊಳ್ಳಿ. ತಾವು ಮನೆ ಹತ್ರವಿದ್ರೆ ಅವರು ಇಲ್ಲಿಗೆ ಬರ್ತಾರೆ. ನೀರ್ ಕೊಡ್ತೀಯಾ, ಟೀ ಕೊಡ್ತೀಯಾ, ಸ್ನಾಕ್ಸ್ ಕೊಡ್ತೀಯಾ, ಕಿಚನ್ ಎಲ್ಲ ಕಸದ ಕುಪ್ಪೆ ಹಾಗೆ ಮಾಡ್ತೀಯಾ. ಸರಿ ಬಿಡು ಶಾರದಾ, ನಾನು ಸುಬ್ಬಯ್ಯನ ಮನೆಗೆ ಹೋಗಿ ಮಾತಾಡ್ತೀನಿ ಹೊರತು ನೀನು ಬೀಗ ಹಾಕೋತೀಯೋ ಬೀಗ ಜೊತೆ ಕಟ್ಕೋತೀಯೋ ನಿನ್ನ ಇಷ್ಟ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ. ಶಾರದಾ ಮನೆಗೆ ಬೀಗ ಹಾಕಿಕೊಂಡು ಹೊಲದ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಪ್ರಸಾದ್ ಸುಬ್ಬಯ್ಯನ ಮನೆ ಕಡೆಗೆ ನಡೆಯುತ್ತಾ ರಮೇಶನ್ಗೆ ಫೋನ್ ಮಾಡುತ್ತಾನೆ. ಹೊಲದಲ್ಲಿ ಮರದ ಕೆಳಗೆ ಅನಾಮಿಕಾ ಭಾವನ ಹಸಿ ಹುಲ್ಲು ಹಾಕಿಕೊಂಡು ಹಾಯಾಗಿ ಮಲಗಿರ್ತಾರೆ. ಅನಾಮಿಕಳ ಹತ್ತಿರವಿರೋ ರಮೇಶನ ಫೋನು ರಿಂಗ್ ಆಗ್ತಾ ಇರುತ್ತೆ. ಆದರೆ ಅನಾಮಿಕಾ ಲಿಫ್ಟ್ ಮಾಡ್ತಾ ಇರ್ಲಿಲ್ಲ. ರಮೇಶ್ ವಿನೋದರೇನೋ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ದೊಡ್ಡವನು ಫೋನ್ ಎತ್ತುತ್ತಾ ಇಲ್ಲ, ಚಿಕ್ಕವನಿಗೆ ಮಾಡ್ತೀನಿ. ದಿನವೂ ಹೊಲಕ್ಕೆ ಹೋಗ್ತಾ ಇರೋ ಸೊಸೆಯರು ಹೊಲದ ದಡದಲ್ಲಿ ಮಲಗ್ತಾ ಇದ್ದಾರೆ ಅಂತ ಶಾರದನಿಗೆ ಗೊತ್ತಾಯ್ತು. ಇನ್ನೇನಾದ್ರೂ ಇದೆಯಾ, ಮನೇಲಿ ಭೂಕಂಪ ಬರುತ್ತೆ ಅಂದುಕೊಳ್ಳುತ್ತಾ ವಿನೋದನ್ಗೆ ಫೋನ್ ಮಾಡುತ್ತಾನೆ. ವಿನೋದ್ ತಕ್ಷಣ ಫೋನ್ ಲಿಫ್ಟ್ ಮಾಡ್ತಾನೆ. ಹೇಳಿಪ್ಪ ಚಿಕ್ಕವನೇ,
ನಿಮ್ಮಮ್ಮ ಹೊಲದ ಹತ್ರಕ್ಕೆ ಬರ್ತಾ ಇದ್ದಾಳೆ. ತಕ್ಷಣ ನಮ್ಮ ಸೋಮಾರಿ ಸೊಸೆಯರನ್ನು ನಿದ್ರೆಯಿಂದ ಎಬ್ಸಪ್ಪ, ಇಲ್ಲ ಅಂದ್ರೆ ನಿಮ್ಮಮ್ಮನ ಕೈಲೇ ನಮ್ಗೆಲ್ಲ ಮಾಮೂಲಾಗಿರಲ್ಲ ಎಂದು ಹೇಳುತ್ತಾನೆ ಪ್ರಸಾದ್. ವಿನೋದ್ ತಕ್ಷಣ ಗಾಬರಿ ಆಗ್ತಾನೆ. ಹಾ ಸರಿಯಪ್ಪ, ಈಗ್ಲೇ ಹೋಗಿ ಅತ್ಗೆನ ಭಾವನನ್ನ ನಿದ್ರೆಯಿಂದ ಎಬ್ಬಿಸ್ತೀನಿ ಎಂದು ಫೋನ್ ಇಡುತ್ತಾನೆ. ಏನಾಯ್ತು ತಮ್ಮ, ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ಯಾ? ಅಣ್ಣಯ್ಯ, ಅಮ್ಮಂಗೆ ತನ್ನ ಇಬ್ಬರು ಸೊಸೆಯರ ಮೇಲೆ ಅನುಮಾನ ಬಂದಿದೆ ಅಂತೆ, ಅದಕ್ಕೆ ಈಗ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಈಗಲೇ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ. ನಾವು ಹೋಗಿ ಆ ಮರದ ಕೆಳಗೆ ಮಲಗಿರುವ ವಾರಗಿತ್ತಿಯರಿಬ್ಬರನ್ನು ನಿದ್ರೆಯಿಂದ ಎಬ್ಬಿಸಬೇಕು. ಬಾ ಅಣ್ಣಯ್ಯ. ಇಬ್ಬರು ಮರದ ಕಡೆಗೆ ನೋಡುತ್ತಾರೆ. ಮರದ ಹತ್ರಕ್ಕೆ ಶಾರದಾ ಬಂದಿರುತ್ತಾಳೆ. ಮರದ ನೆರಳಲ್ಲಿ ಹಚ್ಚನೆಯ ಹುಲ್ಲು ಹಾಕಿಕೊಂಡು ಗೊರಕೆ ಹೊಡಿತಾ ಇರುವ ತನ್ನ ಇಬ್ಬರು ಸೊಸೆಯರು ಕಾಣಿಸುತ್ತಾರೆ ಶಾರದಂಗೆ. ಓಹೋ, ಇದಕ್ಕಾಗಿನ ಸೊಸೆ ಅಂದ್ರೆ ದಿನವೂ ಬೆಳಗ್ಗೆನೆ ಎದ್ದು ಹೊರಗೆ ಕೆಲಸ ಮಾಡದೆ ಒಂದು ಅಡುಗೆ ಕೆಲಸ ಮಾತ್ರನೇ ಮಾಡ್ಕೊಂಡು ಟಿಫಿನ್ ಡಬ್ಬ ಕಟ್ಕೊಂಡು ಹೊಲಕ್ಕೆ ಬರ್ತಾ ಇದ್ದೀರಾ ನೀವು? ಹೇಳ್ತೀನಿ ನಿಮ್ಮ ವಿಷಯ. ಸೊಸೆಯರು ದಿನವೂ ಹೊಲಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳಿಗೆ ಆಸರಿಯಾಗಿರ್ತಾರೆ ಅನ್ಕೊಂಡೆ ಹೊರತು ನೀವು ಇಲ್ಲಿಗೆ ಬಂದು ಹೀಗೆ ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದೀರಾ ಅಂತ ನಾನು ಊಹಿಸಲಿಲ್ಲಮ್ಮ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ವಿನೋದರು ಅಲ್ಲಿಗೆ ಬರ್ತಾರೆ. ತಾಯಿಯ ಕಡೆ ನೋಡ್ತಾರೆ. ಉತ್ತಮ ಮಕ್ಕಳು, ಅತಿ ಉತ್ತಮ ಸೊಸೆಂದ್ರು, ಭಲೇ ಇದೆಯಪ್ಪ ನನ್ನ ಕುಟುಂಬ. ಅದು ಅಮ್ಮ, ಈಗಿನವರೆಗೂ ಸೊಪ್ಪು ಕೊಯ್ದ್ರು ಸೊಂಟ ಎಳಿತಾ ಇದೆ ಅಂದ್ರೆ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾವೇ ಹೇಳಿದ್ವಿ. ಸುಳ್ಳು ಹೇಳ್ಬೇಡ ಮಗನೇ, ನಾನು ಬರೋ ಹೊತ್ತಿಗೆ ಇಬ್ರು ಗೊರಕೆ ಹೊಡಿತಾ ಇದ್ದಾರೆ, ದಿನವೂ ಇದೇ ಮಾಡ್ತಾ ಇದ್ದಾರೇನೋ ಅಲ್ವಾ? ಇಲ್ಲಮ್ಮ, ನಿಜವಾಗಿ ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇಬ್ಬರು ಹೆಂಡತಿಯರನ್ನ ಹಿಂದಕ್ಕೆ ಹಾಕೊಂಡ್ಬರೋದು ಮೊದಲು ಬಿಟ್ಬಿಡಿ. ಮೊದಲು ಅವರಿಬ್ಬರನ್ನ ಎಬ್ಸಿ. ರಮೇಶ್ ವಿನೋದ್ ಇಬ್ಬರು ಅನಾಮಿಕಳನ್ನು ಭಾವನಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾರೆ. ಅವರು ಬೆಚ್ಚಿ ಬಿದ್ದು ಹೇಳ್ತಾರೆ, ಅತ್ತೆ ನೀವ್ಯಾವಾಗ ಬಂದ್ರಿ? ನಾನು ಯಾವಾಗ ಬಂದೋ ಆಮೇಲೆ ಹೇಳ್ತೀನಿ ಹೊರತು ನೀವು ಯಾವ ಕೆಲಸ ಮಾಡಿದ್ದೀರಿ ಮೊದಲು ನನಗೆ ಆ ವಿಷಯ ಹೇಳಿ. ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ವಿ ಅತ್ತೆ. ಕೆಲಸ ಮಾಡಿದ್ರಾ ಇಲ್ಲ ಅಂದ್ರೆ ನಿದ್ರೆ ಹೋದ್ರಾ? ಅಷ್ಟರಲ್ಲಿ ಹೊಲದ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇರುವ ಕೂಲಿಯವನು ವೆಂಕಯ್ಯ ಅಲ್ಲಿಗೆ ಬರ್ತಾನೆ. ಅಯ್ಯೋ ಶಾರದಮ್ಮನವ್ರೆ, ಸೊಸೆರನ್ನ ಯಾಕೆ ಹಾಗೆ ಬೈತಾ ಇದ್ದೀರಾ? ಯಾಕ ನೋಡಿಲ್ವಾ? ಇಬ್ಬರು ಮರದ ಕೆಳಗೆ ಮಲ್ಕೊಂಡು ನಿದ್ದೆ ಹೋಗ್ತಾ ಇದ್ದಾರೆ. ಅಯ್ಯೋ, ಅದು ಈಗ್ಲೇ ಅಮ್ಮ. ಬೆಳಿಗ್ಗೆ ಬಂದಾಗಿನಿಂದ ನಿಮ್ಮ ಸೊಸೆಯರಿಬ್ಬರು ಹುಲ್ಲು ಕೊಯ್ತಾ ಕಳೆ ತೆಗಿಯುತ್ತಾ ನಮ್ ಜೊತೆನೆ ಕೆಲಸ ಮಾಡಿದ್ರು. ಬಿಸಿಲು ಹೆಚ್ಚಾಗಿ ಪಾಪ ಸೊಂಟ ನೋವ್ತಾ ಇದೆ ಅಂತ ರಮೇಶ್ ಬಾಬು ವಿನೋದ್ ಬಾಬುನೇ ಬಲವಂತದಿಂದ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿದ್ರು. ನಿಜವೇನಾ? ನಿಜವೇ ಅಮ್ಮ. ನನ್ನ ನಂಬದೇ ಇದ್ರೆ ಹೊಲವೆಲ್ಲ ನೋಡಿ, ಈ ದಿನ ಮಾಡಿದ ಕೆಲಸವೆಲ್ಲ ಇವ್ರ ಕೈಯಿಂದನೇ ನಡೆದಿದೆ. ಶಾರದಾ ಹೊಲದ ಕಡೆ ನೋಡುತ್ತಾಳೆ. ಬೆಳಿಗ್ಗೆ ಕಳೆ ತೆಗೆದ ವರಸೆ, ಕೊಯ್ದ ಹುಲ್ಲಿನ ಕಟ್ಟು ಕಾಣಿಸುತ್ತದೆ. ಸೊಸೆ ಅಂದ್ರೆ ನಿಮ್ ಮೇಲೆ ಇಲ್ಲ ಸಲದ ಅನುಮಾನವಿಟ್ಟೆ. ಮಾಡಿದ ಕೆಲಸ ಸಾಕು, ಇನ್ನು ಮನೆಗೆ ಬನ್ನಿ. ಮೊದ್ಲು ನೀವು ಹೋಗಿ ಅತ್ತೆ, ಸ್ವಲ್ಪ ಕೆಲಸವಿದೆ, ಆ ಕೆಲಸ ಕೂಡ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇಲ್ಲ ಅಂದ್ರೆ ಅವರಿಗೂ ಮೈದನಿಗೂ ಸ್ವಲ್ಪ ಕಷ್ಟವಾಗತ್ತೆ. ಹೌದು ಅತ್ತೆ, ನೀವು ಹೋಗ್ಬಿಡಿ, ನಾವು ಕೆಲಸ ಪೂರ್ತಿ ಮಾಡ್ಕೊಂಡು ಬರ್ತೀವಿ. ಸರಿಯಮ್ಮ ಸೊಸೆ ಅಂದ್ರೆ, ಕೆಲಸ ಪೂರ್ತಿ ಮಾಡ್ಕೊಂಡು ಬಂದ್ಬಿಡಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದೊಡ್ಡಯ್ಯ, ನೀವು ಸುಳ್ಳು ಹೇಳಿ ನಮ್ಮ ಸಂಸಾರವನ್ನು ನಿಲ್ಲಿಸಿದ್ರಿ. ನಾವು ದಿನವೂ ಹೊಲದ ಹತ್ರಕ್ಕೆ ಬಂದು ಮಲ್ಕೋತಾ ಇದ್ದೀವಿ ಅಂತ ನಮ್ಮ ಅತ್ತೆಗೆ ಹೇಳದೇ ಇದ್ದಿದ್ದಕ್ಕೆ ಏನ್ ಕೊಟ್ಟು ನಿಮ್ಮ ಋಣ ತೀರಿಸ್ಬೇಕೋ ಅರ್ಥವಾಗ್ತಾ ಇಲ್ಲ ದೊಡ್ಡಯ್ಯ. ದಿನವೂ ಹೊಲಕ್ಕೆ ಬರುವಾಗ ನಾನು ಕೂಡ ಅನ್ನ ತಗೊಂಡ್ ಬಂದ್ರಮ್ಮ, ಅದಕ್ಕಿಂತ ಹೆಚ್ಚಾಗಿ ನನ್ಗೇನ್ ಬೇಕು ತಾಯಿ? ಸರಿ ದೊಡ್ಡಯ್ಯ, ನಿನಗಾಗಿ 2 ಹೊತ್ತು ಅನ್ನ ತಗೊಂಡ್ಬರ್ತೀವಿ ಎಂದು ಅನಾಮಿಕ ಹೇಳುತ್ತಾಳೆ. ಇನ್ನು ವೆಂಕಯ್ಯ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಶಾರದಾ ಮನೆಗೆ ಬರುತ್ತಾಳೆ. ಪ್ರಸಾದ್ ಮನೆ ಜಗಲಿ ಮೇಲೆ ಕೂತ್ಕೊಂಡಿರ್ತೇನೆ. ಏನ್ ಶಾರದಾ, ಏನಾಯ್ತು? ಸೊಸೆಯರನ್ನು ಹಿಡ್ಕೊಂತೀನಿ ತೊಳಿತೀನಿ ಅಂತ ಹೋದಿಯಲ್ಲ, ಸೊಸೆಯರಿಬ್ಬರನ್ನು ಹಿಡ್ಕೊಂಡ್ಯಾ? ಮತ್ತೆ ಹಿಡ್ಕೊಂಡರಿ, ಆದ್ರೆ ತಪ್ಪು ಮಾಡಿದವರನ್ನಾಗಿ ಅಲ್ಲ. ತಪ್ಪು ಮಾಡಿದ್ದು ನಾನೇ. ಅಂದ್ರೆ ಸೊಸೆಯರ ಮೇಲೆ ಅನುಮಾನ ಇಟ್ಕೊಂಡೆ. ಆದ್ರೆ ಅವರು ನಮ್ಮ ಕುಟುಂಬಕ್ಕಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಈಗಲೇ ನಂಗೆ ತಿಳಿಯಿತು ಎಂದು ಮನೆಯ ಬೀಗ ತೆಗೆಯುತ್ತಾಳೆ. ಗಂಡ ಹೆಂಡತಿರಿಬ್ಬರು ಮನೆಯೊಳಗೆ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಕತ್ತಲಾದ ನಂತರ ವಾರಗಿತ್ತಿರಿಬ್ಬರು ಮನೆಗೆ ಬರುತ್ತಾರೆ. ಶಾರದಾ ಎಲ್ಲರಿಗೂ ಊಟ ಬಿಡಿಸುತ್ತಾಳೆ. ಎಲ್ಲರೂ ತಿಂತಾ ಇರ್ತಾರೆ. ಇನ್ನು ಆಗಿನಿಂದ ಶಾರದಾ ಸೊಸೆಯರನ್ನು ಅನುಮಾನಿಸುವುದನ್ನು ಬಿಟ್ಟು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.